ಸಾವಿನ ಸಂಖ್ಯೆಯೂ ಜಾಸ್ತಿ ಆಗಿದೆ. ಇದಂತೂ ಸಿರಿಯಲ್ಲಿ 5 ಜನ ಅಲ್ಲಿ ಸತ್ತೋಗಿದ್ದಾರೆ. ಅದರ 2013ಕ್ಕೆ ಸರ್ಕಾರಕ್ಕೆ ಬರೋಕ್ಕಿಂತ ಮೊದಲು ಸಿದ್ದರಾಮಯ್ಯನವರು ಬಳ್ಳಾರಿ ಬಗ್ಗೆ ಬಹಳ ಜಪ ಮಾಡ್ತಾ ಇದ್ರು. ಆದರೆ ಇವತ್ತು ಅದರ ಬಗ್ಗೆ ಸಂವೇದನಾಶೀಲತೆ ಅನ್ನೋದು ಸಂಪೂರ್ಣ ಸರ್ಕಾರ ಕಳೆದುಕೊಂಡಿದೆ. ಈ ರೀತಿಯಾಗಿ ಕಳಪೆ ಮಟ್ಟದ್ದು ಸಪ್ಲೈ ಆಗಲಿಕ್ಕೆ ಕಾರಣ ಅಂದರೆ ನನ್ನ ಪ್ರಕಾರ ಸರ್ಕಾರದ ಮಟ್ಟದಲ್ಲಿರುವಂಥ ಭ್ರಷ್ಟಾಚಾರ, ಜನರ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಆಡಳಿತದ ಕಡೆ ಗಮನ ಇಲ್ಲ, ತಮ್ಮನ್ನು ತಾವು ಮೂಢ ವಾಲ್ಮೀಕಿ ಎಕ್ಸೈಸ್ ಹಗರಣಗಳಿಂದ ಸಂರಕ್ಷಿಸಿಕೊಳ್ಳಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಆಡಳಿತದವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಉಡಾಫೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ದಿನೇಶ್ ನೋಡ್ರಿ, ಸಪ್ಲೈ ಆಗೋದು, ಸಪ್ಲೈ ತೆಗೆದುಕೊಳ್ಳೋದು, ಅದನ್ನು ಟೆಸ್ಟ್ ಮಾಡೋದು ರಾಜ್ಯ ಸರ್ಕಾರದ ಕೆಲಸ. ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಸಂವಿಧಾನದಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ. ಹೆಲ್ತ್ ಇಸ್ ದಿ ಸೆಂಟ್ರಲ್ ವಿಲ್ ಸಪೋರ್ಟ್ ದ ಹೆಲ್ತ್ ಇಸ್ ದಿ ಪ್ರೈಮರಿ ಸಬ್ಜೆಕ್ಟ್, ಪ್ರೈಮರಿ ಡ್ಯೂಟಿ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಹಾಗಾಗಿ ಇವರು ಮಳೆ ಜಾಸ್ತಿ ಆದರೂ ಕೇಂದ್ರ ಸರ್ಕಾರ ಅನ್ನುವಂಥ ಜನ ಇವರು. ಮಳೆ ಜಾಸ್ತಿ ಆಗಲಿ, ಜನಸಂಖ್ಯೆ ಜಾಸ್ತಿ ಆಗಲಿ, ಕರ್ನಾಟಕದಲ್ಲಿ ಜನಸಂಖ್ಯೆ ಕಮ್ಮಿ ಆಗಲಿ, ಅದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಹೇಳುವಂಥ ಒಂದು ವಿಚಿತ್ರವಾದಂತಹ ಮಾನಸಿಕತೆಯಲ್ಲಿ ಇವರು ತೊಡಗಿಕೊಂಡಿದ್ದಾರೆ. ಅದಾಗಿದ್ರೆ ನಾನು ಕೇಳೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಬೇಕಾಗಿತ್ತಲ್ಲ. ದೇಶ ಬಹಳ ದೊಡ್ಡದಿದೆ ನಮ್ಮ ದೇಶ. ಈ ರೀತಿ ಅತ್ಯಂತ ಕ್ಷುಲ್ಲಕವಾಗಿ ಹುಚ್ಚುಚ್ಚು ಮಾತಾಡೋದಕ್ಕಿಂತ ಮೊದಲು ದೇ ಶುಡ್ ಹ್ಯಾವ್ ಸಮ್ ರೆಸ್ಪಾನ್ಸಿಬಿಲಿಟಿ. ಬೇರೆ ಕಡೆ ಯಾಕಾಗಿಲ್ಲ? ಪಕ್ಕದ ರಾಜ್ಯದಲ್ಲಿ ಯಾಕಾಗಿಲ್ಲ? ತೆಲಂಗಾಣದಲ್ಲೇ ಇದೆ, ಅಲ್ಲಿ ಯಾಕಾಗಿಲ್ಲ? ನಾನು ತೆಲಂಗಾಣ ಉದಾಹರಣೆ ಯಾಕೆ ಹೇಳ್ತಂದ್ರೆ ಅಲ್ಲಿ ಕಾಂಗ್ರೆಸ್ಸೇ ಇದೆ. ಆಂಧ್ರ ಪ್ರದೇಶದಲ್ಲಿ ಯಾಕಾಗಿಲ್ಲ? ಇಟ್ ಇಸ್ ಅಟರ್ ನಾನ್ಸೆನ್ಸ್. ಹಾಗಾಗಿ ದಿನೇಶ್ ಗುಂಡೂರಾವ್ ಸಹಿತ ಅವರಿಗೆ ಇಲಾಖೆ ಮೇಲೆ ಯಾವುದೇ ಹಿಡಿತ ಇಲ್ಲ, ಯಾವ ರೀತಿಯಾದಂಥ ಗಮನ ಇಲ್ಲ, ಸಂವೇದನಾಶೀಲತೆ ಅಂತೂ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯನವರ ಬಾಲ ಬಡುಕರಂತೆ ವರ್ತಿಸುವುದರಲ್ಲಿ ಅವರು ಸಂತೃಪ್ತಿಯನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ನಿನ್ನೆ ಅವರದ್ದು ಎಲ್ಲೋ ಒಂದು ಕಡೆ ಸ್ಟೇಟ್ಮೆಂಟ್ ನೋಡಿದೆ, ನಾನು ರಾಜೀನಾಮೆ ಕೊಡೋದ್ರಿಂದ ಪರಿಹಾರ ಆಗ್ತದೆ ಅಂದ್ರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ. ನೈತಿಕತೆ ಇದ್ದರೆ ರಾಜೀನಾಮೆ ಮೊದಲು ಕೊಡಬೇಕಾಗಿತ್ತು. ಇವೆಲ್ಲ ಡ್ರಾಮಾ ಕಂಪನಿಯನ್ನ ಮಾಡುವಂಥವ್ರು ಇವರು. ಎರಡನೇದ್ದು, ಎಷ್ಟು ದಿವಸ ಬೇಕು ವರದಿ ಮಾಡಿ? ಜೊತೆಗೆ ಸರ್ಕಾರದ 3 ಸಚಿವರು ಕೂಡ ಹೋಗಿಲ್ಲ, ಆರೋಗ್ಯ ಸಚಿವರು ಹೋಗಿಲ್ಲ, ಈ ಕಡೆಗೆ ಲಕ್ಷ್ಮೀ ಅವರು ಯಾರು ಕೂಡ ವಿಸಿಟ್ ಮಾಡೋಕ್ಕಾಗಿಲ್ಲ. ನಾನು ಅಷ್ಟು ಡಿಟೇಲ್ ಆಗಿ ಹೇಳಿಲ್ಲ, ಆದರೆ ನೀವು ಪ್ರಶ್ನೆ ಮಾಡಿದ್ದಕ್ಕೆ ಹೇಳ್ತಾ ಇದ್ದೇನೆ. ಯಾವ ಮಂತ್ರಿಗಳು ವಿಸಿಟ್ ಮಾಡಿಲ್ಲ. ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾಯರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ಯಾರು ಒಬ್ಬರು ವಿಸಿಟ್ ಮಾಡಿಲ್ಲ. ಮುಖ್ಯಮಂತ್ರಿ ಹೇಳಿದ್ದಾರೆ ಹೋಗಿ ನೋಡ್ರಿ ಅಂತ ಕ್ಯಾಬಿನೆಟ್ದಲ್ಲಿ ಅಂತ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದೆ. ಹೇಳಿದಾರೆಲ್ಲ ಗೊತ್ತಿಲ್ಲ, ಆದ್ರೂ ಹೋಗಿಲ್ಲ. ಇವರು ಕೇಂದ್ರದ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಎಷ್ಟು ಸಂವೇದನಾಶೀಲತೆಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ ಅನ್ನೋದು ಈ ಘಟನೆಯಿಂದ ಸ್ಪಷ್ಟ ಆಗ್ತದೆ. ಅಧಿಕಾರ ಉಳಿಸ್ಕೋಬೇಕು, ಭ್ರಷ್ಟಾಚಾರದ ಪ್ರಕರಣದಿಂದ ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಬೇಕು ಅನ್ನುವಂಥ ಭರದಲ್ಲಿದ್ದಾರೆ. ಇವರ ಆಡಳಿತ ಹೆಂಗಿದೆ? ರಾಜ್ಯಪಾಲರು ಸ್ಯಾಂಕ್ಷನ್ ಕೊಡ್ತಾರ ಅಂತಂದ್ರೆ ರಾಜ್ಯಪಾಲರ ಕತ್ರಿ ಹಾಕೋದು ಹೆಂಗಂತ ವಿಚಾರ ಮಾಡೋದ್ರಾಗ, ಅವರ ಅಧಿಕಾರಕ್ಕೆ ಕತ್ರಿ ಹಾಕೋದು ಹೆಂಗ ಅನ್ನೋದು ವಿಚಾರ ಮಾಡೋದ್ರಾಗ ಜಾಸ್ತಿ ಸಮಯ ಕಳೀತಾ ಇದ್ದಾರೆ. ಅವರು ಕುಲಾಧಿಪತಿ ಆಗಿರಬಾರದು, ಯಾಕಿರಬಾರದು? ಆ ರೀತಿ ರಾಜ್ಯಪಾಲರು, ಘನತೆವೆತ್ತ ರಾಜ್ಯಪಾಲರು
ನನಗೆ ಗೊತ್ತಿರೋ ಮಟ್ಟಿಗೆ ಇತ್ತೀಚೆಗೆ ಯಾವುದೇ ವಿ.ಸಿ. ಅಪಾಯಿಂಟ್ಮೆಂಟಲ್ಲಿರ್ಬೋದು, ಯಾವುದೇ ವಿಷಯದಲ್ಲಿರ್ಬೋದು, ಸರ್ಕಾರದ ಎಲ್ಲ ಸಲಹೆಗಳನ್ನು ಮಾನ್ಯ ಮಾಡ್ತಾ ಬಂದಿದ್ದಾರೆ. ಅದಾದ ನಂತರವೂ ಸಹಿತ ರಾಜ್ಯಪಾಲರಿಗೆ ನಾವು ಅಧಿಕಾರದಿಂದ ಕಿತ್ತಿ ಹಾಕ್ತೀವಿ ಅನ್ನುವಂಥ ಧೋರಣೆ ಮತ್ತು ಸಂವಿಧಾನದ ಪ್ರಕಾರವಾಗಿ ರಾಜ್ಯಪಾಲರು ಮಾಹಿತಿ ಕೇಳಿದರೆ ಇದು ಕಾನ್ಸ್ಟಿಟ್ಯೂಷನಲ್ ಹೆಡ್, ಅದನ್ನು ಕೊಡಬಾರದು ಅಂತ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ ರಾಜ್ಯಪಾಲರು ಬರೆದಂತಹ ಯಾವುದೇ ಪತ್ರಗಳಿಗೆ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ಸುಪ್ರೀಂ ಕೋರ್ಟ್ನಲ್ಲಿ ಕ್ವಶನ್ ಆದರೆ ನಿಮ್ಗೆ ಚಿಮಾರಿ ಹಾಕ್ತಾರೆ, ನೆನಪಿಟ್ಕೋರಿ ನೀವು. ಬಿಕಾಸ್ ದರ್ ಇಸ್ ಅ ಕ್ಲಿಯರ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್. ರಾಜ್ಯಪಾಲರು ಮಾಹಿತಿಯನ್ನು ಕೇಳಿದರೆ ಮಾಹಿತಿ ಕೊಡಬೇಕು. ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗುವವರೆಗೆ ಮಾಹಿತಿ ಕೊಡಬಾರದಂತ ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಯಾಕಂದ್ರೆ ತಮ್ಮ ಭ್ರಷ್ಟಾಚಾರದ ಪ್ರಕರಣಗಳು ಹೊರಗೆ ಬರ್ತಾವೆ ಅನ್ನೋ ಕಾರಣಕ್ಕಾಗಿ